ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋನ ನಾನು ಬೆಳಗ್ಗೆ ಎಲ್ಲ ಅಡುಗೆ ಎಲ್ಲ ಮಾಡಿದ್ದೆ ಇವತ್ತು. ಏಕೆಂದರೆ ಬೆಳಗ್ಗೆ 7:30ಗೆ ನಾನು ಇಲ್ಲಿಗೆ ಬರಬೇಕಾಗಿತ್ತು. ಹೊಲ್ದ ಹತ್ರ ನಾವು ಬಸ್ಸಿಗೆ ಬರ್ತೀನಿ ಡೈಲಿ. ನಮ್ಮನೆಯವರು ಇಲ್ಲೇ ಇರ್ತಾರೆ, ಹೊಲ್ದ ಹತ್ರ ಗೊತ್ತಿದೆಯಲ್ಲ, ಇಲ್ಲೇ ಇರ್ತಾರೆ. ಅಂದರೆ ಒಂದೊಂದು ದಿನ ಬರ್ತಾರೆ, ಒಂದೊಂದು ದಿನ ಇಲ್ಲೇ ಇರ್ತಾರೆ. ಒಂದೊಂದು ದಿನ ಅಲ್ಲ, ಡೈಲಿ ಇಲ್ಲೇ ಇರ್ತಾರೆ, ಬರ್ತಿರ್ತಾರೆ ಊರಿಗೆ. ಅಲ್ಲಿ ನಾನು ಮತ್ತು ನಮ್ಮ ಅತ್ತೆ ಇರ್ತೀವಿ ಮನೆಯಲ್ಲಿ. ಹಾಗಾಗಿ ಅವರು ಇಲ್ಲಿಗೆ ಬರ್ತಿರ್ತಾರೆ. ನಾನು ಡೈಲಿ ಅವ್ರಿಗೆ ತಿಂಡಿ ಅಡುಗೆ ಮಾಡ್ಕೊಂಡು ನಾನು ಇಲ್ಲಿಗೆ ಬರಬೇಕಾಗತ್ತೆ. ಹಾಗೆ ಬರ್ತೀವಿ. ನೆನ್ನೆ ಸ್ವಲ್ಪ ಕೆಲಸ ಇತ್ತು ಅಂತ ನಾವು ಹೊರಗಡೆ ಹೋಗಿದ್ದಾಗ ಎಂಥ ಜನ ಇರ್ತಾರೆ ಅಂದರೆ ನೋಡಿ, ಅವರೆಕಾಯಿ ಗಿಡ ಇತ್ತು ಅಂತ ಹೇಳಿದ್ನಲ್ಲ, ಇದರಲ್ಲಿ ಓಡಾಡ್ಕೊಂಡ್ಬಿಟ್ಟು ಎಲ್ಲ ಕಾಯಿ ಕಿತ್ತಿದ್ದಾರೆ ನೋಡಿ. ಇಲ್ಲೆಲ್ಲ ಜಾಗ ಮಾಡ್ಕೊಂಡು ಓಡಾಡಿಕೊಂಡು ಈ ಥರ ಮಾಡಿದಾಗ ಜನಗಳ ಮೇಲೆ ಅಸಹ್ಯ ಹುಟ್ಟುತ್ತೆ ನೋಡಿ. ಈ ಥರ ಎಲ್ಲ ಗಿಡಗಳನ್ನೆಲ್ಲ ಮುರಿದಾಕೊಂಡ್ಬಿಟ್ಟು ಫುಲ್ ಈ ಹೊಲದಲ್ಲಿ ಎಷ್ಟು ಆಗುತ್ತೋ ಅಷ್ಟನ್ನು ಕಿತ್ತುಬಿಟ್ಟಿದ್ದಾರೆ. ಏನಿಲ್ಲ ಅಂದರೂ ಒಂದು 7ರಿಂದ 8 kg ಆಗುವಷ್ಟು ಅವರೆಕಾಯಿ ಇತ್ತು ನೋಡಿ. ಈ ಥರ ಎಲ್ಲ ಮಾಡಿದ್ದಾರೆ. ಈ ಥರ ಫುಲ್ ತೀರಾ ಮನಸ್ಸಿಗೆ ಬೇಜಾರಾಗೋ ಥರ ನಡ್ಕೋತಾರೆ ಕೆಲವು ಸಲ ಜನಗಳು. ಏಕೆಂದರೆ ನಾವು ಅವ್ರದ್ದು ಯಾವುದೇ ವಸ್ತುನ ನಾವು ಮುಟ್ಟೇ ಇದ್ದಾಗ ನಮ್ಮ ವಸ್ತುನ ಬಂದು ಈ ಥರ ಮಾಡೋಗ್ತಾರಲ್ಲ, ಅವಾಗ ತುಂಬಾ ಬೇಜಾರಾಗುತ್ತೆ. ಅವ್ರಿಗೇನು ಹೇಳಬೇಕು ಅಂತ ಗೊತ್ತಿಲ್ಲ, ಯಾಕೆಂದರೆ ಅವ್ರ ಜೀವನನೇ ಅದಾಗಿರುತ್ತೇನೋ, ನನಗಂತೂ ಗೊತ್ತಿಲ್ಲ. ನಾನು ಇಂಥ ಕೆಲಸ ಮಾಡೋರ್ಗೆ ಹಂಗೆ ಅದೇ ಜೀವನ ಅಂತ ಅನಿಸುತ್ತೆ ನನಗೆ. ಅದಕ್ಕೆ ನಾನಿಲ್ಲಿ ಎಷ್ಟು ಸಿಗುತ್ತೋ ಅಷ್ಟನ್ನು ನಾನು ಕಿತ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಕೀಳ್ತಾ ಇದ್ದೀನಿ. ನನಗೆ ಸಿಕ್ಕಿದೆ ನೋಡಿ. ಇಲ್ಲಿ ಗಿಡ ಎಲ್ಲದನ್ನು ಕಿತ್ತಾಕಿದ್ದಾರೆ ಅಂದರೆ ಅವ್ರು ಎಷ್ಟರ ಮಟ್ಟಿಗೆ ಅವರು ಆ ಥರ ಮಾಡ್ತಾರೆ, ಕಿತ್ಕೊಂಡು ಹೋಗ್ತಾರೆ ಅನ್ನೋದಕ್ಕೆ ಇಷ್ಟೇ. ತುಂಬಾ ಬೇಜಾರಾಗುತ್ತೆ ಈ ಥರ ಮಾಡಿದಾಗ. ಏಕೆಂದರೆ ಯಾವುದನ್ನೇ ಆಗಲಿ ಕಷ್ಟಪಟ್ಟು ಬೆಳೆದಿರ್ತಾರೆ, ಯಾವುದೂ ಸುಲಭವಾಗಿ ಸಿಗೋದ ಅಲ್ಲ. ಅಂಥದ್ರಲ್ಲಿ ಹಿಂಗೆ ಬಂದ್ಬಿಟ್ಟು ಈ ಥರ ಹಾಳು ಮಾಡ್ತಾರಲ್ಲ, ಅದು ಬೇಜಾರಾಗತ್ತೆ. ನೋಡ್ತಿರ್ಬೋದು, ಇದು ಎಲ್ಲದರಲ್ಲೂ ಫುಲ್ಲು ಓಡಾಡ್ಬಿಟ್ಟು ಕಿತ್ತಿದ್ದಾರೆ. ಎಂಥ ಜನ ಇರ್ತಾರೆ ನೋಡಿ, ಕಳ್ತನ ಮಾಡೋದ್ರಲ್ಲೂ ಎಕ್ಸ್ಪರ್ಟ್. ಯಾರೂ ಇಲ್ಲದೆ ಇದ್ದಾಗ ನೋಡ್ಬಿಟ್ಟು ಕಿತ್ಕೊಂಡು ಹೋಗೋದು. ಆ ಥರ ತಿಂದರೆ ಜೀರ್ಣ ಆಗುತ್ತೆ ಅವ್ರಿಗೆ ಆಲ್ಮೋಸ್ಟು, ಏನೋ ಗೊತ್ತಿಲ್ಲ. ಅದಕ್ಕೋಸ್ಕರ ಈಗ ನಾನು ಎಷ್ಟು ಸಿಗುತ್ತೋ ಅಷ್ಟನ್ನು ನಾನು ಕಿತ್ಕೊಂಡು ಹೋಗೋಣ ಮನೆಗೆ. ಏಕೆಂದರೆ ನಾವು ಮಾಡ್ಕೊಂಡು ತಿನ್ನೋಣ ಅಂತೇಳ್ಬಿಟ್ಟು ನಾನಿವತ್ತು ಬಂದಿದ್ನಲ್ಲ, ಕಿತ್ಕೊಂಡಿದ್ದೀನಿ. ನಾನಿವತ್ತು ಸಬ್ಬಸಿಗೆ ಸಾರು, ಅಂದರೆ ನಮ್ಮ ಕಡೆ ತಬಾಕ್ಸಿ ಸೊಪ್ಪು ಅಂತ ಹೇಳ್ತೀವಿ, ಕೆಲವು ಕಡೆ ಎಲ್ಲ ಸಬ್ಬಸಿಗೆ ಅಂತ ಹೇಳ್ತಾರೆ. ನಾವು ತಬಾಕ್ಸಿ ಸೊಪ್ಪು ಅಂತಲೇ ಹೇಳೋದು. ಹಾಗಾಗಿ ಸೊಪ್ಪಿನ ಸಾರು ಮಾಡಿದ್ದೆ. ಅಡುಗೆ ಮಾಡಿಬಿಟ್ಟು ಊಟ ಮಾಡಿ ಎಲ್ಲನೂ ಆಯಿತು. ಹೊಲ್ದ ಹತ್ರ ಕೂಡ ಬಂದಿದ್ದೀನಿ. ಹೊಲ್ದ ಹತ್ರ ಬಂದು ಇದನ್ನು ನೋಡಿದ ಮೇಲೆ ಬೇಜಾರಾಯಿತು. ಹಾಗಾಗಿ ಒಂದು ವಿಡಿಯೋ ಮಾಡ್ಕೋತಾ ಇದ್ನಲ್ವ, ಬ್ಲಾಗ್ ಮಾಡ್ತಾಯಿದ್ದೀನಿ ನಾನು. ಆ್ಯಕ್ಚುಲಿ ಬೆಳಿಗ್ಗೆದೆಲ್ಲನೂ ಅಂದರೆ ವಿಡಿಯೋ ನಾನು ಆಲ್ಮೋಸ್ಟ್ ಅಪ್ಲೋಡ್ ಮಾಡಿದ್ದೀನಿ. ನೀವು ಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ನನ್ನ ಚಾನಲಲ್ಲಿ ಚೆಕ್ ಮಾಡಿದ್ರೆ ಸಬ್ಬಸಿಗೆ ಸೊಪ್ಪಿಂದ ರೆಸಿಪಿ ಕೂಡ ನಾನು ಶೇರ್ ಮಾಡಿದ್ದೀನಿ, ನಿಮ್ಗೆ ಅಲ್ಲಿ ಸಿಗುತ್ತೆ. ಹಾಗಾಗಿ ನಾನು ಇವತ್ತೇನು ವಿಡಿಯೋ ಹಾಗೆಲ್ಲ ಬ್ಲಾಗ್ ಮಾಡಿರೋದ್ರಿಂದ ಸುಮ್ಮನೆ ತೋರಿಸಿದ್ದೀನಿ ಅಷ್ಟೇ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ನೀವು ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಫಸ್ಟ್ ವಿಡಿಯೋನ ನೀವು ನೋಡ್ಬೋದು. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಅಷ್ಟು ಹೇಳ್ತೀನಿ. ಬ್ಲಾಗ್ನ ಇನ್ನೂ ಕಂಟಿನ್ಯೂ ಮಾಡ್ತೀನೋ ಎಂಡ್ ಮಾಡ್ತೀನೋ ಅದಂತೂ ನನಗೆ ಗೊತ್ತಿಲ್ಲ. ಯಾಕೆಂದರೆ ಡೈಲಿ ಬ್ಲಾಗ್ ಮಾಡಲೇಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಎಷ್ಟಾಗುತ್ತೋ ಅಷ್ಟು ಬ್ಲಾಗ್ನ ಶೇರ್ ಮಾಡ್ಕೋತಾ ಇರ್ತೀನಿ. ನೋಡೋಣ ಏನೇನು ಹಾಕ್ತೀನಿ ಅಂತ. ಇವಾಗ ಸದ್ಯಕ್ಕೆ ಅವರೆಕಾಯಿನ ಬಿಡಿಸ್ಕೊತಾ ಇದ್ದೀನಿ. ಈ ಥರದ್ದು ಹಣ್ಣಾಗಿರೋದೆಲ್ಲ ನಾನು ಹಣ್ಣಾಗಿರೋದೆಲ್ಲ ಫುಲ್ ಹಂಗೆ ಬಿಟ್ಟಿದ್ದೆ. ಅದು ಏನೋ ಗೊತ್ತಿಲ್ಲ, ಯಾರು ಬಂದು ಕಿತ್ಕೊಂಡು ಹೋಗಿದ್ದಾರೋ, ಎಲ್ಲರಿಗೂ ಅವರಿಗೆ ಹಬ್ಬ ಆಗಿರುತ್ತೆ. ಏಕೆಂದರೆ ಚೆನ್ನಾಗಿರೋದನ್ನೇ ನಾನು ಬಿಡಿಸಿರಲಿಲ್ಲ. ಆವಾಗ ಅವ್ರಿಗೆ ಸಿಕ್ಕಿರುತ್ತಲ್ಲ, ಅವ್ರಿಗೆ ಖುಷಿ ಇರುತ್ತೆ. ಹೋಗಲಿ ಬಿಡಿ, ತೊಗೊಂಡೋಗಿರೋರು ಖುಷಿಯಿಂದ ತಿನ್ನಲಿ.
ಅವ್ರ ಜೀವನ ಅದೇ ಮಾಡ್ತಾರೆ ಅನಿಸುತ್ತೆ. ಅದಕ್ಕೋಸ್ಕರ ಅವರು ಥರ ಕದ್ದು ತಿನ್ನೋದ್ರಲ್ಲಿ ಅವ್ರಿಗೆ ಖುಷಿ. ಏನು ಮಾಡೋಕ್ಕಾಗಲ್ಲ, ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಮಿಕ್ಕಿರೋದನ್ನು ಕಿತ್ಕೋತಿದ್ದೀನಿ ನಾನು. ಕಿತ್ತರೆ ಗಿಡ ಸಮೇತ ಬರ್ತಿದೆ ನೋಡಿ. ಕಾಯಿ ಕಿತ್ತರೆ ಗಿಡನೇ ಬರ್ತಿದೆ. ಎಲ್ಲ ಈ ಥರ ಮಲಿಕೊಂಡಿದೆ, ಅದೆಲ್ಲ ತುಳಿದು ಹಾಕ್ಬಿಟ್ಟಿದ್ದಾರೆ ಅವರು. ಅಯ್ಯೋ, ಪ್ರಾಣಿ ಥರ ಓಡಾಡೋರೆ. ಜನ ಯಾರೋ ಬಂದಿರೋರು. ಇದನ್ನು ಕೂಡ ಕ್ಲೀನ್ ಮಾಡಬೇಕು, ಆದರೆ ಒಣಗಿಲ್ಲ ಅಂತ ಹೇಳ್ಬಿಟ್ಟು ಒಣಗಾಕಿದ್ದೀವಿ. ಫುಲ್ ಒಣಗಿದ ಮೇಲೆ ತುಳಿದ್ರೆ ಅದರಲ್ಲಿ ಕಾಳು ಬಿಟ್ಕೊಳ್ಳುತ್ತೆ, ಅದಕ್ಕೋಸ್ಕರ ಒಣಗಾಕ್ಬಿಟ್ಟಿದ್ದೀನಿ. ಹಲೋ, ಇವತ್ತು ನಾನು ಬೆಳಗ್ಗೆನೇ ಅಡುಗೆ ಮಾಡ್ತಾಯಿದ್ದೀನಿ. ಅಡುಗೆ ಅಂದರೆ ತಬಾಕ್ಸಿ ಸೊಪ್ಪಿಂದು ಅಂತಾರೆ ನಮ್ಮ ಕಡೆ, ಕೆಲವು ಕಡೆ ಸಬ್ಬಸಿಗೆ ಅಂತಾರೆ. ಸೊಪ್ಪನ್ನು ನಾನು ಇವತ್ತು ಸೊಪ್ಪಿನ ಸಾರು ಮಾಡೋಣ ಅಂತ ಹೇಳ್ಬಿಟ್ಟು, ಯಾಕೆಂದರೆ ಹಿಂದಿನ ಬ್ಲಾಗಲ್ಲಿ ನಾನು ಆಲ್ರೆಡಿ ಇದರ ರೆಸಿಪಿನ ನಾನು ಶೇರ್ ಮಾಡಿರೋ ಕಾರಣ ಇದರ ರೆಸಿಪಿ ನಾನು ಶೇರ್ ಮಾಡ್ತಾಯಿಲ್ಲ. ಅಕ್ಕಿನ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಪಾತ್ರೆಗೆ ಹಾಕೊಂಬಿಟ್ಟು ನಾನು 1-2 ರಿಂದ 3 ಸರಿ ವಾಶ್ ಮಾಡ್ಕೊತೀನಿ. ಏಕೆಂದರೆ ಅದರಲ್ಲಿ ಪೌಡ್ರೆಲ್ಲ ಹಾಕಿರ್ತಾರೆ ಅಂತ ಹೇಳ್ಬಿಟ್ಟು. ನಾವಿಲ್ಲಿ ಡೈರೆಕ್ಟ್ ಅಕ್ಕಿನ ಹಂಗೆ ಪಾತ್ರೆಯಲ್ಲಿ ಮಾಡಲ್ಲ, ಕುಕ್ಕರಲ್ಲಿ ನೀರು ಹಾಕ್ಬಿಟ್ಟು ಅದರಲ್ಲಿ ಒಂದು ಬಟ್ಲಿಟ್ಟು ಮಾಡೋದು. ತೋರಿಸ್ತೀನಿ ನೋಡಿ, ಆ ಥರ ಮಾಡೋದು ನಾವು. ಡೈಲಿನೂ ಅದೇ ಥರನೇ ಮಾಡೋದು. ಹಾಗಾಗಿ ಈ ಥರ 1-2 ರಿಂದ 3 ಸರಿ ತೊಳ್ಕೊಂಬಿಟ್ಟು ಕ್ಲೀನ್ ಮಾಡಿಕೊಂಡು ಆಮೇಲೆ ಅದಕ್ಕೆ ನೀರು ಹಾಕ್ಬಿಟ್ಟು ಇಡ್ತೀನಿ. ಆ ಥರ ನೀರು ಹಾಕ್ಬಿಟ್ಟು ಇಟ್ಟರೆ ಅದು ಬೇಗನೆ ಅನ್ನ ಆಗಿಬಿಡುತ್ತೆ. ಒಂದು 3 ವಿಷಲ್ ಆದರೂ ಕೂಗಿಸ್ಬೇಕು. ನಾನಿಲ್ಲಿ 3 ವಿಷಲ್ ಕೂಗಿಸಿ ಮತ್ತೆ ಅದನ್ನು ನಾನು ಸಣ್ಣ ಮಾಡಿಬಿಡ್ತೀನಿ ಒಂದು 5 ನಿಮಿಷ. ಇಲ್ಲಿ ಒಂದು ಕಡೆ ಬೇಳೆ ಕೂಡ ಬೇಯಿಟ್ಟಿದೆ, ಯಾಕೆಂದರೆ ಸೊಪ್ಪಿಗೆ ಅಂತ ಹೇಳ್ಬಿಟ್ಟು. ನಾನು ಫುಲ್ ಡೀಟೇಲಾಗಿ ತೋರಿಸ್ತಾ ಇಲ್ಲ, ಇದನ್ನು ನಾನು ಆಲ್ರೆಡಿ ಶೇರ್ ಮಾಡಿರೋ ಕಾರಣ. ನೀವು ಬೇಕು ಅಂದರೆ ನನ್ನ ಚಾನಲಲ್ಲೇ ಇದೆ, ಚೆಕ್ ಮಾಡಿ ನೋಡ್ಬೋದು. ಇಲ್ಲಿ ಸೊಪ್ಪು ಕೂಡ 2 ಕಟ್ ತೊಗೊಂಡಿದ್ರು ಅತ್ತೆ. ಆ ಸೊಪ್ಪನ್ನ ಇವಾಗ ನಾನು ಕ್ಲೀನಾಗಿ ಸೋಸ್ಕೋಬೇಕು. ಅದರಲ್ಲಿ ಏನಿತ್ತು ಅಂದರೆ ಸಖತ್ತು ಇದು ಬೇವಿನ ಸೊಪ್ಪಿನ ಎಲೆ ಎಲ್ಲ ಜಾಸ್ತಿ ಇತ್ತು. ಅದೆಲ್ಲದನ್ನು ಕ್ಲೀನ್ ಮಾಡಿಕೊಂಡು ಸೋಸ್ಕೊಂಡಿದ್ದಾಯಿತು. ಈ ಕಡೆ ನಾನು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಎಲ್ಲದನ್ನು ಸೋಸಿಟ್ಕೊಂಡಿದ್ದೆ. ಹಾಗೆ ಇವತ್ತು ಮನೆ ಹತ್ರನೇ ಈರುಳ್ಳಿಯವರು ಬಂದಿದ್ದರು, 100 ರೂಪಾಯಿಗೆ 3 kg ಅಂತ ಹೇಳ್ಬಿಟ್ಟು ಅದನ್ನು ಕೂಡ ತೊಗೊಂಡಿದ್ದಾದಮೇಲೆ ಮತ್ತೆ ಅಡುಗೆ ಎಲ್ಲ ಮಾಡ್ಕೊತ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಬ್ಲಾಗ್ನ ಅಂದರೆ ಡೈಲಿ ಬ್ಲಾಗ್ನ ಶೇರ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಈ ಸರಿ ನಾನು ಅಂದ್ಕೊಂಡಿದ್ದೀನಿ. ಎಷ್ಟರ ಮಟ್ಟಿಗೆ ಆಗುತ್ತೋ ಗೊತ್ತಿಲ್ಲ, ಆದಷ್ಟು ಟ್ರೈ ಮಾಡ್ತೀನಿ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಅಂತ ಹೇಳ್ತಾ. ನನ್ನ ಸಾಂಬಾರಿಗೂ ಕೂಡ ರುಬ್ಕೊಂಡು ಬಂದೆ, ಎಲ್ಲ ರೆಡಿ ಆಯಿತು. ಇವತ್ತಿನ ಬ್ಲಾಗು ಇಷ್ಟ ಆಗಿತ್ತು. ನಿಮ್ಗೇನಾದರೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ.